ಚಂದ, ಆ ಸೇಠ್ ಚಮನ್ ಲಾಲ್ ಕಡೆಯಿಂದ 10 ಲಕ್ಷ ರೂಪಾಯಿ ಲಪ್ಟಾಯಿಸನಲ್ಲ ರಾಕ, ಅದನ್ನ ತಂದ್ಕೊಟ್ನ? ಇನ್ನೂ ಇಲ್ಲ ಬಾಸ್. ಹಲೋ, ದೀನದಯಾಳು ಹಿಯರ್. ನಾನು ರಾಕ ಮಾತಾಡ್ತಿರೋದು. ಓ, ನಿನ್ನನ್ನೇ ನೆನೆಸ್ಕೋತಾ ಇದ್ದೆ. ದುಡ್ಡು ತಂದು ಕೊಡೋದಿಕ್ಕೆ ಯಾಕೆ ಲೇಟು ರಾಕ? ಇನ್ನ ದುಡ್ಡಿನ ಆಸೆ ಬಿಟ್ಬಿಡು ಅಂತ ಹೇಳೋಕೆ ನಾನ್ ಫೋನ್ ಮಾಡ್ತಿರೋದು. ರಾಕ, ನೀನೇ ತಾನೇ ಮಾತಾಡ್ತಿರೋದು? ಬೇರೆ ಯಾರು ಅಲ್ಲ, ನಾನೇ ಮಾತಾಡ್ತಾ ಇರೋದು. ಇದುವರೆಗೂ ನಾನು ನನ್ನ ಪ್ರಾಣನೇ ಒತ್ತೆ ಇಟ್ಟು ಲಕ್ಷಾಂತರ ರೂಪಾಯಿ ಹಣನ ಕದ್ದು ದರೋಡೆ ಮಾಡಿ ನಿನಗೆ ಒಪ್ಪಿಸ್ತಾ ಇದ್ದೆ. ಆದ್ರೆ ನೀನು ನಾಯಿಗೆ ಮೂಳೆ ಬಿಸಾಕೋ ತರ ಬಿಸಾಕ್ತಿ. ಅದಕ್ಕೆ ರೋಸೋಗಿ ನಾನು ಈ ನಿರ್ಧಾರಕ್ಕೆ ಬಂದೆ. ಓ, ನಾನ್ ಯಾರು ಅಂತ ಗೊತ್ತಿದ್ದು ಈ ನಿರ್ಧಾರಕ್ಕೆ ಬಂದ್ಯಾ? ನನ್ನನ್ನು ಏನಾದ್ರೂ ಮಾಡೋಕ್ ಪ್ರಯತ್ನ ಪಟ್ರೆ ನೀನು ಬಂಡವಾಳನ ಪೂರ್ತಿ ಬಯಲ್ ಮಾಡ್ಬಿಡ್ತೀನಿ. ಅಯ್ಯೋ ಮುಟ್ಟಾಳ, ಸುಮ್ನೆ ಗಾಳಿ ಗುದ್ದಿ ಮೈಕೈ ನೋಯಿಸ್ಕೋತಾ ಇದೆಯಲ್ಲೋ. ನೋಡು, ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟಮ್ಮ. ಅದಕ್ಕೂ ಜಾಣತನ ಬೇಕು. ಯೋ ಇಡಿಯಟ್, ಸ್ವಲ್ಪ ಕಣ್ಬಿಟ್ ನೋಡು. ಆ ಹಣದ ಅವಶ್ಯಕತೆನೇ ಇಲ್ದಿರೋ ಜಾಗಕ್ಕೆ ನಿನ್ನನ್ನು ಕಳಿಸೋದಕ್ಕೆ ಜನ ನಿನ್ ಮುಂದೆ ರೆಡಿಯಾಗಿ ನಿಂತಿದ್ದಾರೆ. ಅದಕ್ಕೆ ಕಣೋ ಹೇಳೋದು, 5 ಜನಕ್ಕೆ ಬೇಕಾಗೋಂಥರ ಬದುಕು ಅಂತ. ಯಾಕೆ ಗೊತ್ತಾ? 4 ಜನ ಹೊತ್ಕೊಂಡು ಹೋಗೋಕೆ, ಒಬ್ಬ ಬೆಂಕಿ ಇಡೋಕೆ. ಮೇ ಗಾಡ್ ಬ್ಲೆಸ್ ಯು. ಗುಡ್ ಬೈ ರಾಖಾ. ಆ ರಾಕ್ಷಸ ಯಾರು ಅಂತ ಹೇಳಿ ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ಕ್ಲೂ ಸಿಕ್ಕುತ್ತೆ ಅನ್ನೋ ಸಮಯದಲ್ಲಿ ಕಣ್ಮುಚ್ಕೊಂಡ್ಬಿಟ್ಟ. ಒಂದು ವೇಳೆ ಕ್ಲೂ ಸಿಕ್ಕಿ ಆ ದ್ರೋಹಿನ ಹಿಡಿದಿದ್ರೆ ನಮ್ಮ ವಿಜಯ್ ರಾಷ್ಟ್ರ ಪ್ರಶಸ್ತಿ ಗಳಿಸಬಹುದಾಗಿತ್ತು. ಇನ್ನೂ ಕಾಲ ಮಿಂಚಿಲ್ಲ ಸರ್, ಈಗ ತಾನೇ ಪ್ರಾರಂಭ ಆಗ್ತಾ ಇದೆ. ಸರ್, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಿಜವಾದ ಅಪರಾಧಿ ಯಾರು ಅಂತ ಕಂಡಿಡಿದ ನಾನು ಬಿಡೋದಿಲ್ಲ. ಅದು ನಿನ್ನ ಕೈಯಲ್ಲಿ ಸಾಧ್ಯವಾಗಲ್ಲ ಅಂತ ನಾನು ಹೇಳ್ತೀನಿ. ತಪ್ಪು ತಿಳ್ಕೋಬೇಡ ವಿಜಯ್. ನಿಮ್ಮ ಡಿಪಾರ್ಟ್ಮೆಂಟ್ಗೂ ನನಗೂ ಬಹಳ ವರ್ಷಗಳ ಸಲಿಗೆ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಉದ್ದುದ್ದ ಭಾಷಣ ಬಿಗಿಯೋದು, ಆವೇಶದಿಂದ ಮಾತಾಡೋದ್ರಿಂದ ಏನೂ ಪ್ರಯೋಜನವಾಗಲ್ಲ. ಎಷ್ಟೋ ಜನ ಬಂದ್ರು ಹೊರಟೋದ್ರು. ನೀನು ಹಾಗಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನಾನು ಹಾಗಲ್ಲ, ಪ್ರೂವ್ ಮಾಡೇ ತೋರಿಸ್ತೀನಿ. ಹಾಲಿನ ಬಾಕಿ ಅರ್ಜೆಂಟಾಗಿ ಕೊಟ್ಬಿಡಿ. ಛತ್ರಿ ನನ್ನ ಮಗನೇ, ಬಾ ಇವತ್ ಸ್ಟೇಷನ್ಗೆ ಬಾ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ನೈಟ್ ಡ್ಯೂಟಿಗೆ ಹಾಕಿ ಸೊಳ್ಳೆ ಕೈಲಿ ಕೊಚ್ಚಿಸ್ಕೊಂಡು ಸಾಯೋ ಮಾಡ್ತೀನಿ. ಇರ್ಲಿ ಸೀನಿಯರ್, ನನಗೆ ಚಳ್ಳಹಣ್ಣು ತಿನ್ಸೋದಕ್ ನೋಡ್ತೀಯಾ? ರಾತ್ರಿ ಸ್ಟೇಷನ್ಗೆ ಬಾ. ಚಿಕನ್ ಬಿರಿಯಾನಿನಲ್ಲಿ ಜಾಫಾಳ್ ಮಾತ್ರ ಸೇರಿಸಿ ತಿನ್ನಿಸ್ತೀನಿ. ಬೆಳಕಾಗೋವರೆಗೂ ಬಾತ್ರೂಮ್ ನಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು. ನಾನಿಲ್ಲಿ ಮೂಸಂಬಿ ಜೊತೆ ಸೆಟ್ಲ್ ಆಗ್ತೀನಿ. ಸೀನಿಯರ್, ರಾತ್ರಿ ಮೂಸಂಬಿ ಮನೆಗೆ ಬರ್ತಾಳಂತ ಅವಾಯ್ಡ್ ಮಾಡ್ತೀಯಾ? ಈ ಬಿರಿಯಾನಿನಲ್ಲಿ ಜಾಫಾಳ್ ಮಾತ್ರ ಕಲಿಸಿದ್ದೀನಿ. ಇದನ್ನ ತಿಂದ್ಬಿಟ್ಟು ಬೆಳಗ್ಗೆವರೆಗೂ ಬಾತ್ರೂಮ್ ನಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು. ಶಂಕರಪ್ಪ, ಇವತ್ತ್ಯಾಕೋ ನನ್ನ ಮೈಯಲ್ಲಿ ಹುಷಾರಿಲ್ಲ, ರಜೆ ಹಾಕಿದ್ದೀನಿ. ಅಂದ ಹಾಗೆ ನಮ್ ಸೀನಿಯರ್ ಬೊಮ್ಮಣ್ಣನಿಗೆ ನಾಯ್ಡು ಹೋಟೆಲ್ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಇದನ್ನ ಅವ್ರು ಕೊಟ್ಬಿಡು. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು, ಬಿಸಿಯಾಗಿದೆ. ಬಂದ್ಯಾ ನನ್ನ ಸುಂದ್ರಿ ಮೋಸಂಬಿ? ನೀನ್ ಬರ್ತೀಯ ಅಂತ ಎಷ್ಟೊತ್ತಿನಿಂದ ಕೈಲಿ ಹಿಡ್ಕೊಂಡಿದ್ರೆ ಗೊತ್ತಾ? ಈ ಪಾತ್ರೆನ. ಅವರಲ್ಲಿ ಸೀನಿಯರು ಕಾಣಿಸ್ತಾ ಇಲ್ಲ. ಅವರು ಬೆಳಕು ಹರಿಯೋವರೆಗೂ ಬರಲ್ಲ. ಇವತ್ತು ನೈಟ್ ಡ್ಯೂಟಿನಾ? ಅಲ್ಲ, ಬಾತ್ರೂಮ್ ಡ್ಯೂಟಿ. ಅವ್ರ ಮನೆಗ್ ಬರ್ದೇ ಇರ್ಲಿ ಅಂತ ಚಿಕನ್ ಬಿರಿಯಾನಿನಲ್ಲಿ ಜಾಫಾಳ್ ಮಾತ್ರೆ ಹಾಕಿ ಕೊಟ್ಬಿಟ್ಟು ಬಂದಿದ್ದೀನಿ. ಈಗ ಮನೆಯಲ್ಲಿ ನಾನು ನೀನು ಇಬ್ರೆ ಹಾಲ್ ಕಾಯಿಸಿ ಕುಡಿದ್ಬಿಟ್ಟು ಹಾಯಾಗಿ ಹಾಡು ಹೇಳ್ತಾ ಖುಷಿಯಾಗಿ ಕಾಲ ಕಳೆಯೋಣ ಬಾ.
ವಿಜಯ್ ಕಾಫಿ. ಕಾಫಿ ಕುಡಿತಾ ಇದ್ದೀನಿ. ಆಂಟಿ ತಂದ್ಕೊಟ್ರಮ್ಮ. ಆಂಟಿ ನೀವು ಕೂತ್ಕೊಳ್ಳಿ. ಬೇಡಮ್ಮ, ನೀವು ಊಟ ಮಾಡಿ. ಕೂತ್ಕೊಳ್ಳಿ ಆಂಟಿ. ಇಲ್ಲಪ್ಪ, ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಕೂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ. ಹಾಗಾದ್ರೆ ಒಂದ್ ಷರತ್ತು. ಏನು? ನಾನೇ ನನ್ನ ಕೈಯಾರೆ ನಿನಗ್ ತಿನ್ನಿಸ್ತೀನಿ. ನಾನೇನ್ ಮಗುನ? ನೀನ್ ಎಷ್ಟೇ ದೊಡ್ಡವನಾದ್ರೂ ನನಗ್ ಮಗನೇ ತಾನೆ. ಏನು, ನಾನ್ ನಿಮ್ ಮಗನ? ಅಂದ್ರೆ ಅವಳು ನಿನಗೆ ತಾಯಿ ತರ ತಾನೆ. ಆಹಾ, ಅಂದ್ಮೇಲೆ ನನ್ನ ತಾಯಿ ಆಗಿರೋ ನಿಮಗೆ ಮೊದಲು ನಾನು ಊಟ ತಿನ್ನಿಸ್ತೀನಿ. ಎಲ್ಲಿ? ನಾನ್ ತಿನ್ನಿಸ್ತೀನಿ. ಬಾಯ್ ತೆಗಿರಿ. ಯಾಕ ಮಾಡ್ತಿದ್ದೀರಾ? ಅವಳಿಗೆ ತನ್ನ ಮಗನ ಜ್ಞಾಪಕ ಬಂದಿರ್ಬೇಕು ಅಲ್ವೇನೆ ಭಾರತಿ? ಹೌದು. ನಿಮ್ ಮಗ ಎಲ್ಲಿದ್ದಾನೆ ಅಂತ ಹೇಳಿ. ಹಿಂಗ ಅನ್ನೋದ್ರೊಳಗೆ ಅವನ್ ಕುತ್ತಿಗೆ ಪಟ್ಟಿ ಹಿಡಿದು ನಿಮ್ ಮುಂದೆ ತಂದು ನಿಲ್ಲಿಸ್ಬಿಡ್ತೀನಿ. ಅವನು ಇಲ್ಲೇ ಇದ್ದಾನೆ. ಇಲ್ಲೇ ಇದ್ದಾನ ಅಂದ್ರೆ? ಅದು ತನ್ನ ಮಗನ್ನ ನಿನ್ನಲ್ಲೇ ನೋಡ್ತಿದ್ದಾಳೆ. ನೀನ್ ಊಟ ಮಾಡು. I love you. ನನಗೇನಾ? I love you so much. ಕನ್ಫರ್ಮ್ ಆಗಿ ನನಗೆ ಥ್ಯಾಂಕ್ ಯು ಅನೀಪ, ಥ್ಯಾಂಕ್ ಯು. ಛೀ, ನೀನಾ? ನಾನೇ ಇಲ್ಲಿಗೆ ಯಾಕೆ ಬಂದೆ? ನೀನ್ ನೋಡೋಕೆ, ಮಾತಾಡೋಕೆ, ಮುತ್ತಿರೋಕೆ ಎಕ್ಸೆಟ್ರಾ ಎಕ್ಸೆಟ್ರಾ. Shut up. ನಿನ್ ಸಿನಿಮಾ ಡೈಲಾಗ್ ಎಲ್ಲ ನನ್ನ ಹತ್ರ ಬೇಡ. ಹೊಚ್ಚಿನ ಈ ತರ ನನ್ನ ಹಿಂದೆ ಸುತ್ತಿದ್ರೆ ಕಚ್ಚಿಸ್ಕೊಂಡು ಆಚೆ ಹೋಗ್ಬೇಕಾಗುತ್ತೆ. ಹಾಗಂದ್ರೆ ಹಾಗೆ. ಈಗ ನಿಮ್ ಡ್ಯಾಡಿ ಬರೋದ್ ಬೇಡವಾ? ನಿಮ್ ಮಗಳು ನನಗೆ ಕೊಡಿ ಅಂತ ನಾನು ಅವ್ರ ಹತ್ರ ಕೇಳೋದ್ ಬೇಡವಾ? ಆಮೇಲೆ ನನ್ ಕುದಿಗೆ ತಾಳಿ ಕಟ್ಟೋದ್ ಬೇಡವಾ? ಅದು ಈ ಜನ್ಮದಲ್ಲಿ ನಡೆಯೋ ಮಾತಲ್ಲ. ಓ, ಏನಪ್ಪ ಸಂಜಯ್? ನಮಸ್ಕಾರ ಸರ್. ಏನು ನನ್ನ ಮಗಳ ಹತ್ರ ಏನೋ ಮಾತಾಡ್ತಿದ್ದಾಗಿತ್ತು? ಅದು ಅದು dialogue. ಅದೇ ಡ್ಯಾಡಿ ಇದಾರಂತ ಕೇಳೋಕ್ ಬಂದೆ. ಅದ್ ಸರ್, ಏನ್ ಸಮಾಚಾರ? ಏನಿಲ್ಲ ಸರ್, ನಮ್ ಡ್ಯಾಡಿ ಹೇಳ್ ಕಳಿಸಿದ್ರು ನೀವು ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಟೈಮ್ ಇದ್ರೆ ಅವ್ರು ನೋಡ್ಕೊಂಡು ಹೋಗ್ಬೇಕಂತೆ ಸರ್. ಅದನ್ನ ಹೇಳಕ್ ಫೋನ್ ಇತ್ತಲ್ಲ. ಇದೆ, ಆದ್ರೆ ದೊಡ್ಡವ್ರ ಹತ್ರ ಫೋನ್ ನಲ್ಲಿ ಮಾತಾಡೋದು ಮರ್ಯಾದೆ ಇಲ್ಲ. ಅದಕ್ಕೆ ಪರ್ಸನಲ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬರ್ಲಾ ಸರ್? ಬರ್ತೀನಮ್ಮ. ಅಮ್ಮ, ಏನ್ ತಂದಿದ್ದೀನಿ ನೋಡು. ಬ್ಯೂಟಿಫುಲ್. ಇನ್ ನನಗೇನೆ ಅಣ್ಣ? ಖಂಡಿತವಾಗ್ಲೂ ನಿನಗಂತೂ ಅಲ್ಲ. ಅವನ ಪ್ರೀತಿ ಸಂಪೂರ್ಣವಾಗಿ ನನ್ ಮೇಲೆ ಇರೋದ್ರಿಂದ ಆ ಸೀರೆ ನನಗೆ ತಂದಿರೋದು ಅಲ್ವೇನೋ? ನಿನಗೂ ಅಲ್ಲ. ಎಷ್ಟೇ ಆದ್ರೂ ಅವನ್ ನನ್ ಪ್ರೀತಿ ಮಗ, ನನಗೆ ಅಲ್ವೇನೋ ತಂದಿರೋದು? ನಿಜವಾಗ್ಲಿ ಹುಡುಗರೆ, ನಿನಗೆ ಅಂತ ತಂದಿತ್ತು. ತಗೊಮ್ಮ. ವಾಸಂತಿ, ಯಾಕೆ ಕಳ್ತಿದ್ಯಾ? ಏನಾಯ್ತು? ಎಲ್ಲ ನಿನ್ನಿಂದಾನೆ. ನನ್ನಿಂದನಾ? ಹೌದು, ನನ್ ಸಂಕಟ ಕಾರಣ ನೀನೇ. ನಾನೇನ್ ಮಾಡ್ದೆ? ನೀನ್ ಯಾಕೆ ಇಷ್ಟು ಬೇಗ ಜೈಲಿಂದ ಬರಕೋದೆ? ಸಾಯೋವರೆಗೂ ಅಲ್ಲೇ ಬಿದ್ದಿರ್ಬೇಕಾಗಿತ್ತು. ವಾಸಂತಿ, ನೀನೇನ್ ಮಾತಾಡ್ತಾ ಇದೀಯಾ? ಏನಾಗಿದೆಯಾ ನಿನ್ಗೆ? ಹುಚ್ಚಿಡ್ದಿದೆ ನೋಡು. ನಗ್ನಗ್ತಾ ಕಳಕಳಿಯಾಗಿದ್ದೆ ಈ ಮನೆಗೆ ನೀನು ಕಾಲಿಟ್ಟ ಗಳಿಗಿಂದ ಕತ್ತಲಾವರಿಸಿದೆ. ನನ್ನ ಜೀವನದಲ್ಲಿ ಅಮೂಲ್ಯವಾದ ವಸ್ತು ಕಳ್ಕೊಳ್ತಿದ್ದೀನೇನೋ ಅನ್ನೋ ಭೀತಿ ಹುಟ್ಟಿದ್ದೆ. ನನ್ನ ಮಗನ್ ಮಧ್ಯೆ ಕಬ್ಬಿಣ ಸೆರೆಯಾಗಿ ನೀನು ಬಂದು ಎಲ್ಲಿ ನಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ಬಿಡ್ತೀಯ ಅನ್ನೋ ಹೆದರಿಕೆ ಆಗ್ತಿದೆ. ನನ್ನ ಮಗನ್ ಮೇಲೆ ನೀನ್ ಅತಿಯಾದ ಪ್ರೀತಿ ಇಟ್ಟಿದ್ಯಲ್ಲ? ಹೌದು, ಅವನಿಗೋಸ್ಕರ ನೀನೇನ್ ಮಾಡೋಕ್ಕೂ ಸಿದ್ಧ ಅಲ್ವಾ? ನನ್ನ ಮಗನಿಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧ. ಹಾಗಾದ್ರೆ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನೀನೆಲ್ಲಾದ್ರೂ ದೂರ ಹೊರಟೋಗು. ನಿನ್ನೆ ರಾತ್ರಿ ಚಿಕನ್ ಬಿರಿಯಾನಿ ಹೇಗಿತ್ತು ಸೀನಿಯರ್? ಹೊಡಿಬೇಡಿ, ಆಗಿತ್ತು ಅಂತ ಕೇಳಿದೆ ಅಷ್ಟೇ. ಏನಯ್ಯ ಜೂನಿಯರ್? ಏನ್ ಸೀನಿಯರ್? ಹೌದು, ನಾನು ಎಲ್ಲೋದ್ರು ನಾನು ಹಿಂದಿಂದೇನೆ ಬರ್ತಿದ್ದೀಯಲ್ಲ.
ಮನೆ ಖಾಲಿ ಮಾಡೋದು ಯಾವಾಗ? ಮನೆ ಖಾಲಿ ಮಾಡೋದ? ಆ. ನಾನಾ? ಆ. ನಾನು ನಿಮ್ಮನ್ನ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಯು ಬ್ಲಡಿ ಫೂಲ್, ವಂಡರ್ಫುಲ್, ಥಂಡರ್ಫುಲ್. ಸೀನಿಯರ್ ಅನ್ನ ಸ್ವಲ್ಪ ಗೌರವ ಇಲ್ಲದೆ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀಯಾ? ಇಮಿಡಿಯೇಟ್ ಆಗಿ ಬಿಜಾಪುರ, ರಾಯಚೂರು, ಗುಲ್ಬರ್ಗ ಯಾವ್ದಾದ್ರು ಒಂದ್ ಜಾಗ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹುಷಾರ್ ನನ್ನ ಮಗನೇ. ನಾನೇನ್ ಮಾಡಿದೆ ಅಂತ ನನ್ ಮೇಲೆ ಇಷ್ಟು ಕೋಪ ತೋರಿಸ್ತೀರಿ ಸೀನಿಯರ್? ಏಯ್, ನಾನ್ ಇಲ್ದೇ ಇರುವಾಗ ಮನೆಯಲ್ಲಿ ಮೂಸಂಬಿ ಜೊತೆ ಚಕ್ಕಂದ ಆಡ್ತಾ ಇರೋದು ನನಗೇನ್ ಗೊತ್ತಿಲ್ಲ ಅನ್ಕೊಂಡೇನಾ? ಚಕ್ಕಣ್ಣನ? ಅವಳ ಜೊತೆ ಚಕ್ಕಾಬಾರ್ದ ಆಟನೂ ಕೂಡ ಆಡ್ತಾ ಇಲ್ಲ. ಅವಳೊಂಥರ ಮಗು ಇದ್ದ ಹಾಗೆ, ಗೊತ್ತಾ ಸೀನಿಯರ್? ಅದಕ್ಕೆ ನಾನು ಅವಳು ಮಾಡ್ಕೋಬೇಕು ಅಂತ ಇದ್ದೀನಿ. ಮದುವೆನ ನಾನು ಅವಳು ಕುತ್ತಿಗೆಗೆ ಹಾಕ್ಬೇಕು ಅಂತಿದ್ದೀನಿ 3 ಗಂಟೆ. ಏಯ್, ಒಂದು ಹೆಣ್ಣನ್ನ 1 by 2 ಮಾಡ್ಕೊಳಕ್ಕೆ ಅವಳೇನ್ ಹೊಣ್ಣೇನೋ? ಹೋಗ್ಲಿ, ಮದ್ವೆ ನೀವು ಮಾಡ್ಕೊಳ್ಳಿ, ಉಳ್ದದ್ದನ್ನ ನಾನ್ ನೋಡ್ಕೊಳ್ತೀನಿ. ಓ ಜೂನಿಯರ್, ನೋಡ್ತಾ ಇರು. ನಿನ್ ಕಣ್ಣೆದುರಿಗೆ ಮೂಸಂಬಿ ಕುತ್ತಿಗೆ ನಾನು ತಾಳಿ ಕಟ್ಟದೆ ಹೋದ್ರೆ ನನ್ನ ಹೆಸರು ಬೊಮ್ಮಣ್ಣನೇ ಅಲ್ಲ. ಹೋಲ್ಕ ನನ್ನ ಮಗನೇ. ಹಂಗ್ ಮಾಡ್ಬೇಡಿ senior. ಅಯ್ಯಯ್ಯ, ಹಂಗ್ ಮಾಡ್ಬೇಡಿ ಸೀನಿಯರ್. ಆಂಟಿ, ಡ್ರೈವರ್ ಗಾಡಿ ನಿಲ್ಸು. ಆಂಟಿ, ಆಂಟಿ ನಿಂತ್ಕೊಳ್ಳಿ. ಆಂಟಿ ನಿಂತ್ಕೊಳ್ಳಿ. ಆಂಟಿ ಎಲ್ಲಿ ಹೋಗ್ತಿದ್ದೀರಾ? ಏನ್ ನಡೀತು? ವಿಜಯ್, ಈ ವಿಷಯ ನಿನಗೆ ಗೊತ್ತಾದ್ರೆ ನಿನ್ ಮನಸ್ಸು ಹೊಡೆದೋಗುತ್ತೆ. ಯಾವ ವಿಷಯ? ಅದು ಅದೇನ್ ಹೇಳಿ ಆಂಟಿ. ಅದು ಬಂದು ಪ್ರೀತಿ ಪ್ರೇಮಗಳ ಪ್ರತಿರೂಪ ನೀನು, ತ್ಯಾಗ ಸಹನಗಳ ಸಾಕಾರ ಮೂರ್ತಿ ನೀನು ಅಂತ ತುಂಬಾ ನಂಬಿದ್ದೆ. ಆದ್ರೆ ನೀನಿಂತ ಸ್ವಾರ್ಥಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ವಿಜಯ್, ಹೌದು, ನನಗ್ ಗೊತ್ತಾಗದೇ ಇರ್ಲಿ ಅಂತ ಎಷ್ಟು ದಿನ ನೀನ್ ಮುಚ್ಚಿಟ್ಟಿದ್ದ ವಿಷಯ ಈಗ ಗೊತ್ತಾಯ್ತು. ಏನು ಭಾರತಿ ಎಲ್ಲ ವಿಷಯನೂ ಹೇಳ್ಬಿಟ್ಲಾ? ಅಂದ್ರೆ ಅಂದ್ರೆ ನೀನ್ ನನ್ ಮಗ ಅಲ್ಲ ಅನ್ನೋದನ್ನು ಹೇಳ್ಬಿಟ್ಲಾ? ಏನು? ನಾನ್ ನಿನ್ ಮಗ ಅಲ್ವಾ? ನಾನ್ ನಿನ್ ಮಗ ಅಲ್ವಾ? ವಸಂತಿ, ಈ ವಿಷಯ ಮಾತ್ರ ನಾನು ಹೇಳಲಿಲ್ಲ. ನನ್ನ ನಂಬು. ನೀವಿಬ್ರು ಸೇರ್ಕೊಂಡು ನನ್ನಿಂದ ಏನು ಮುಚ್ಚಿಡಕ್ ನೋಡ್ತಿದ್ದೀರಾ? ಅದೇನಂತ ಹೇಳಿ. ನಾನ್ ನಿನ್ ಮಗ ಅಲ್ವಾ? ನಾನ್ ನಿನ್ ಮಗ ಅಲ್ವಾ? ವಿಜಯ್, ಯಾವತ್ತಾದ್ರೂ ಒಂದಿನ, ಒಂದು ಕ್ಷಣ ನಿನಗೆ ತಾಯಿಲ್ಲ ಅನ್ನೋ ಕೊರತೆ ಬರೋ ಹಾಗೆ ನಡ್ಕೊಂಡಿದ್ದೀನೇನು? ನನ್ನ ಹೊಟ್ಟೆಲಿ ಹುಟ್ಟಿದ ಮಾತ್ರಕ್ಕೆ ನೀನ್ ನನ್ ಮಗ ಅಲ್ವೇನೋ? ಇಲ್ಲ, ನನ್ ಹೆತ್ತ ತಾಯಿ ಯಾರು? ನನ್ ತಂದೆ ಯಾರು? ಹೋಗ್ಲಿ ಬಿಡು ವಿಜಯ್, ನಡೆದಿದ್ದೆಲ್ಲ ಒಂದ್ ಕೆಟ್ಟ ಗಳಿಗೆ ಅಂತ ಮರ್ತು ಬಿಡೋಣ. ನಾನ್ ನಿನ್ನನ್ ಬಿಟ್ಟು ಎಲ್ಲಿಗೂ ಹೋಗೋಲ್ಲ. ಬಾಪ. ನನ್ನ ಹುಟ್ಟಿನ ಗುಟ್ಟಿ ಏನಂತ ನನಗೆ ಗೊತ್ತಾಗ್ಬೇಕು. ನನ್ನನ್ನು ಹೆತ್ತವ್ರು ಯಾರು? ನನ್ನ ತಾಯಿ ಯಾರು? ನನ್ನ ತಂದೆ ಯಾರು? ಹೇಳಿ ಹೇಳಿ. ವಿಜಯ್, ನಿನ್ನ ಹೆತ್ತ ತಾಯಿ ಬೇರೆ ಯಾರು ಅಲ್ಲಪ್ಪ, ಈ ಭಾರತಿನೇ. ಅಮ್ಮ, ವಿಜಯ್, ಅಮ್ಮ, 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 ನಾನು ಏನ್ ಅಪರಾಧ ಮಾಡಿ ಹುಟ್ಟಿದೆ ಅಂತ ನಾನು ಈ ಶಿಕ್ಷೆ ಕೊಟ್ಬಿಟ್ಟೆ? ಯಾಕಮ್ಮ, ಯಾಕಮ್ಮ ನೀನೇ ನನ್ನ ತಾಯಿ ಅನ್ನೋದನ್ನ ಇಷ್ಟು ದಿನ ಮುಚ್ಚಿಟ್ಟಿದ್ದೆ? ನಿನ್ ತಾಯಿಯೊಬ್ಳು ಜೈಲಿನ ಪಂಜರದಲ್ಲಿ ಬಂಧಿಯಾಗಿದ್ದ ಹಕ್ಕಿ ಅನ್ನೋ ವಿಷಯ ನಿನಗ್ ತಿಳಿಬಾರ್ದು ಅಂತ ಹೇಳಲಿಲ್ಲಪ್ಪ. ಅಂದ್ರೆ ನೀನ್ ಇಷ್ಟು ದಿನ ಜೈಲಲ್ಲಿದ್ದೇನಮ್ಮ? ಮಾಡದೇ ಇರೋ ಅಪರಾಧ ಹೊತ್ಕೊಂಡು ಶಿಕ್ಷೆ ಅನುಭವಿಸಿದ್ನಪ್ಪ. ಅಮ್ಮ, ಈಗ್ಲಾದ್ರೂ ಹೇಳಮ್ಮ, ಯಾರಮ್ಮ ನನ್ನ ತಂದೆ? ವಿಜಯ್, ನಿನ್ ತಂದೆ ಅಶೋಕ್ ಒಬ್ಬ ನಿಷ್ಠಾವಂತ ಲಾಯರಪ್ಪ.